ಆಮೇಲೆ ತಾವು ಸುಮಾರು 50 ವರ್ಷಗಳ ಸುದೀರ್ಘ ಒಂದು ಹೋರಾಟ ಅಂತಂದರೆ ಅದು ನಮ್ಮ ವಯಸ್ಸೇ ಇನ್ನೂ 50 ಅಷ್ಟು ದೊಡ್ಡ ಹೋರಾಟವನ್ನು ಮಾಡಿ ಬಂದಿರ್ತಕ್ಕಂಥವ್ರು. ತಮ್ಮನ್ನು ಅರಸಿ ಯಾವುದಾದ್ರು ಪ್ರಶಸ್ತಿಗಳು ಬಂದಿದೆ, ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ? ನಮಗೆ ನಾವು ರೈತ ಸಂಘಟನೆಯಲ್ಲಿ ಕೆಲಸ ಮಾಡೋರು ನಮ್ಮ ಕಡದಾಕ್ಷ ಶಾಮಣ್ಣಿದ್ರು, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು, ತಿರಸ್ಕಾರ ಮಾಡಿದರು. ಯಾವ ಪ್ರಶಸ್ತಿನೂ ಕೂಡ ಯಾವ ಅಧಿಕಾರನೇ ಬೇಡ ಅಂದ್ರೂ ಕೂಡ ಕರೆದು MLC ಮಾಡ್ತೀವಿ ಅಂದ್ರೂ ತಿರಸ್ಕಾರ ಮಾಡಿದ್ದಾರೆ. ಈಗ ದೇವನೂರು ಮಹಾದೇವ ಮಾದರಿ ಹಾಗೆ ನಮ್ಮಲ್ಲಿ ಯಾವ ಪ್ರಶಸ್ತಿ ನಮಗೂ ಬೇರೆ ಬೇರೆ ಪ್ರಶಸ್ತಿ ಕೊಡ್ತೀವಿ ಅಂದರು. ಯಾವ ಪ್ರಶಸ್ತಿ ಏನು ಮಾಡೋಣಪ್ಪ, ಆ ಪ್ರಶಸ್ತಿ ಇಟ್ಕೊಂಡು ಏನು ಫೋಟೋ ಹಾಕ್ಕೊಂಡು ಇಟ್ಕೊಳ್ಳೋಣ. ಅದರಿಂದ ಆ ಪ್ರಶಸ್ತಿಗೆ ನಾವು ಆಸೆ ಪಡಲೂ ಇಲ್ಲ, ಅದ್ರ ಹಿಂದೆ ಹೋಗಲೂ ಇಲ್ಲ. ಪ್ರಶಸ್ತಿ ಬಂದ್ರೂ ಕೂಡ ನಾನಂತೂ ನಿರಾಕರಣೆ ಮಾಡಿದ್ದೀನಿ. ಯಾವುದೇ ಪ್ರಶಸ್ತಿ ಕೊಡ್ತೀವಿ ಅಂದರೂ ಕೂಡ ಅದನ್ನು ನಿರಾಕರಣೆ ಮಾಡಿದ್ವಿ. ಹೆಚ್ಚು ಕಮ್ಮಿ ಮೂಲ ರೈತ ಸಂಘಟನೆಯಿಂದ ಪ್ರಾರಂಭದಲ್ಲಿ ಬಂದವರೇ ಇರಿದ್ದಾರೆ, ಎಲ್ಲರೂ ಕೂಡ ಪ್ರಶಸ್ತಿಗಳನ್ನು ನಿರಾಕರಣೆ ಮಾಡಿದ್ದಾರೆ. ಯಾಕೆಂದರೆ ವೈಯಕ್ತಿಕ ಹೆಸರಿನಿಂದ ವೈಚಾರಿಕ ಹಿನ್ನೆಲೆಯಲ್ಲಿ ಬೆಳೆದಿದ್ದೀವಿ, ವೈಯಕ್ತಿಕವಾಗಿ ಬೆಳೆದಿಲ್ಲ. ನಮಗೆ ನಾಯಕ ಯಾರು ಅಂತ ಅಂದರೆ ಸಮಸ್ಯೆನೇ ನಾಯಕ. ನಮಗೆ ನಾಯಕ ಯಾರೂ ಇಲ್ಲ ಇಲ್ಲಿ. ರೈತ ಸಂಘಟನೆ ಒಳಗಡೆ ನಂಜುಂಡಸ್ವಾಮಿ ಹೋರಾಟ ಮಾಡಿದರು, ಅವಾಗ ನಾಯಕರು ಅಂತಿದ್ರು. ರುದ್ರಪ್ಪನವರು, ಸುಂದರೇಶು ನನಗಂತಾರೆ. ಆದರೆ ನಮ್ಮ ನಾಯಕತ್ವ ಅಷ್ಟಕ್ಕೆ ಸೀಮಿತ ಆದರೆ ರೈತ ಸಂಘ ಸತ್ತೋಗುತ್ತೆ. ಇವತ್ತು ಮೂಲಭೂತ ರೈತರ ಸಮಸ್ಯೆ ನಾಯಕನನ್ನಾಗಿ ಇಟ್ಕೊಂಡು ನಾವು ಹೋರಾಟ ಮಾಡಿದಾಗ ಅದು ಜಯ ಸಿಕ್ಕಲ್ಲೇ ತನಕನೂ ಕೂಡ ಹೋರಾಟ ಮುಂದುವರಿಯುತ್ತೆ. ಆದ್ದರಿಂದ ಆ ಹೋರಾಟ ಮುಂದುವರಿತಿದೆ. ನಾನು ಒಂದು ರೈತ ಕುಟುಂಬದಲ್ಲಿ, ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದವನು. ನಮ್ಮ ತಂದೆ ಮೇಷ್ಟ್ರಾಗಿದ್ದರು, ಪ್ರೈಮರಿ ಶಾಲೆ ಮೇಷ್ಟ್ರಾಗಿದ್ದರು. ಮತ್ತು ಮೇಷ್ಟ್ರಾಗಿ ಜಮೀನು ಕೂಡ ಇಟ್ಕೊಂಡಿದ್ರು. ಮೇಷ್ಟ್ರಾಗಿ ಜಮೀನು ಇಟ್ಕೊಂಡು ಜಮೀನನ್ನು ಕೂಡ ಮಾಡಿಸ್ತಾಯಿದ್ರು. ರಿಟೈರ್ಡ್ ಆದಮೇಲೆ ಕೂಡ ಮಾಡ್ತಾಯಿದ್ರು. ಹಾಗಾಗಿ ನನಗೆ ನಮ್ಮ ತಂದೆಯವರು, ನಾನು ಭಾಳ ಚೆನ್ನಾಗಿ ಓದ್ತಾಯಿದ್ದೆ, ಉನ್ನತ ವ್ಯಾಸಂಗಕ್ಕೆ ಬಿಡಲಿಲ್ಲ. ಮನೆ ದೊಡ್ಡ ಸಂಸಾರ. ನಾನು ಹಿರೇ ಮಗ ಹೋಗಿಬಿಟ್ರೆ ಇಲ್ಲೆಲ್ಲ ಬೀಳಾಗಿ ಹೋಗುತ್ತೆ, ಟೆನ್ನಿಸ್ಗಳ ಜಮೀನೆಲ್ಲ ಹೋಗ್ಬಿಡ್ತವೆ ಅಂಥೇಳಿ ನನ್ನ ವಿದ್ಯಾಭ್ಯಾಸ ಮಟಕ್ಕೆ ಮಾಡಿ ಇಟ್ಕೊಂಡ್ರು. ಇಟ್ಕೊಂಡ ತಕ್ಷಣ ನನಗೆ ಫಸ್ಟು ನನ್ನ ಕಣ್ಣಿಗೆ ಇಲ್ಲಿ ಏನು ಅನ್ಯಾಯಗಳು ನಡೀತಾ ಇತ್ತು, ದೌರ್ಜನ್ಯ ನಡೀತಾ ಇತ್ತು, ಅದಕ್ಕೆ ಪ್ರಭಾವಿತರಾದೆ. 72ನೇ ಇಸ್ವಿಯಲ್ಲಿ ನಂಜುಂಡಸ್ವಾಮಿಯವರು ಮೂಡಿಗೆರೆ ಒಳಗಡೆ ಒಂದು ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ ಅಂತ ಕರೆದಿದ್ರು. ಹೆಚ್ಚು ಕಮ್ಮಿ ಸೋಸಿಯೇಷನಲ್ಲಿದ್ದರು. ಕೋಣನೂರು ಲಿಂಗಪ್ಪ, ಆಮೇಲೆ ನಮ್ಮ ತೇಜಸ್ವಿ, ಕುವೆಂಪು ಅವ್ರ ಮಗ ತೇಜಸ್ವಿ, ಅವರೆಲ್ಲ ರಾಮದಾಸು, ಈ ಥರದವರೆಲ್ಲ ಅಷ್ಟರು, ನಮ್ಮ ಸುಂದರೇಶು, ಉಳ್ವಳ್ಳಿ ಸುರೇಂದ್ರ, ಕಡದಾಳ ಶಾಮಣ್ಣ, ಚಿಕ್ಕಸ್ವಾಮಿ, ಇಂಥವರೆಲ್ಲ ಅವತ್ತೇನು ಮಾಡೋದು, ಶಿವಮೊಗ್ಗದಿಂದ ಸುಂದರೇಶ್ ಅವ್ರು ನನ್ನ 20 ವರ್ಷದ ಹುಡುಗ ಕರ್ಕೊಂಡು ಹೋದರು. ಅಲ್ಲಿಗೆ ಮೂಡಿಗೆರೆಗೆ ಕರ್ಕೊಂಡೋಗಿ ಇದ್ದಕ್ಕಿದ್ದಾಗೆ ದೊಡ್ಡ ವೇದಿಕೆ, ಸುಮಾರು ಒಂದು 2,000 ಜನ ಸೇರಿದ್ರು. ಮೇಲ್ಕೆ ಮೇಲೆಲ್ಲ ಮುಖಂಡರಿದ್ದರು. ಭದ್ರಾವತಿಯಿಂದ ಬಸವರಾಜಪ್ಪ ಮಾತಾಡ್ರಿ ಅಂದರು. ನನಗೆ ಸ್ವಲ್ಪ ತಡಬರಿಸ್ತಿದ್ದೆ. ಬರ್ರಿ ಅಂದರು. ಹೋದೆ ವೇದಿಕೆ ಮೇಲೆ ಹೋಗಿ ನಾನು ಏನು ಮಾತಾಡಲಿಲ್ಲ. ಇಲ್ಲಿ ಏನು ಇವತ್ತು ವೇದಿಕೆ ಮೇಲೆ ಕೂತಿದ್ದೀರಿ, ನಿಮಗೆ ನಂದು ಒಂದು ಪ್ರಶ್ನೆ ಇದೆ. ಇವತ್ತು ಹಳ್ಳಿಗಳಲ್ಲಿ ಸಾಲಕ್ಕಾಗಿ, ಕಂದಾಯಕ್ಕಾಗಿ ಪಾತ್ರೆ, ಪಡುಗ, ದನ, ಕರ, ಮೇವು, ದವಸ ಧಾನ್ಯ, ಊಟಕ್ಕಿಟ್ಕೊಂಡಂಥ ದವಸ ಧಾನ್ಯ, ಮೈ ಮೇಲೆ ಹಾಕ್ಕೊಳ್ತಕ್ಕಂಥ ಆಭರಣ, ಇವನ್ನೆಲ್ಲವನ್ನೂ ಕೂಡ ಜಪ್ತಿ ಮಾಡಿ ಹರಾಜು ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಸೋಕ್ಕೆ ಸಾಧ್ಯನ ನಿಮ್ಮಿಂದ? ನಂಬರ್ 1. ನಂಬರ್ 2, ಈ ಲೆವಿ ಯಾರಿಗೂ ಲೆವಿ ಇಲ್ಲ. ಅರ್ಧ ಬೆಲೆ ಕೊಡ್ತಕ್ಕಂಥದ್ದು ಯಾವುದೇ ಉತ್ಪಾದನೆ ಮಾಡೋ ವಸ್ತುಗಳು ಲೆವಿ ಇಲ್ಲ. ಆದರೂ ರೈತ ಉತ್ಪಾದನೆ ಮಾಡುವಂಥ ವಸ್ತುಗಳಿಗೆ ನಮಗೆ ಬೆಲೆ ಇಲ್ಲದೆ ಉತ್ಪಾದನೆ ಮಾಡುವಂಥದ್ದು ನೀವು 1/3 ಭಾಗ ಅರ್ಧ ಬೆಲೆ ಕೊಡ್ರಿ ಅಂತ ಹೇಳ್ತಿರಲ್ಲ. ಅದಕ್ಕೆ ನಮ್ಮ ಪಳ್ತ ದರೋಡೆ ಮಾಡ್ಕೊಂಡು ಹೋದ್ರಲ್ಲ ಯಾರು, ಲೆವಿಯವರು ತಹಸೀಲ್ದಾರ ಬಂದು ಅವನಿಗೇನು ನಮ್ಮ ಪಳ್ತ ನಮ್ಮ ತಂದೆಯರ ಅಡ್ಡ ಬಿಸಾಕಿ ಕೆಳಗಡೆ ಬಿದ್ದರು ಹೋಗಿ ಅಂತ ಗೌರವಯುತವಾದಂಥ ವ್ಯಕ್ತಿ, ಅವ್ರನ್ನ ಆ ಕಡೆ ಬಿಸಾಕಿ ಭತ್ತ ಜಪ್ತಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ, ಇದನ್ನು ನಿಲ್ಸೋಕ್ಕಾಗುತ್ತಾ? ಇವೆರಡು ನಿಲ್ಸೋಕ್ಕಾದರೆ ಇಲ್ಲಿಂದ ಸಂಘ ಮುಂದುವರ್ಸ್ರಿ. ಇಲ್ಲ ಅಂದರೆ ಎಲ್ಲರೂ ಮನೆ ಸೇರ್ಕೊಳ್ಳೋದು ಒಳ್ಳೆಯದು ಅಂತ ಇಷ್ಟೇ ಭಾಷಣ ಮಾಡಿ ಬಂದೆ ಅವತ್ತಿನ ಸಭೆಯಲ್ಲಿ. ನಾನು ಇಲ್ಲೇ ಹಳ್ಳಿ ಒಳಗೆ ನೋಡ್ತಕ್ಕಂಥ ಈ ವೈರುಧ್ಯತೆಗಳನ್ನು ಅಷ್ಟೇ ಅಲ್ಲಿ ನನಗೆ ಆಗ್ತಕ್ಕಂಥ ನೋವನ್ನು ಅಲ್ಲಿ ಬಿಚ್ಚಿಟ್ಟೆ. ನನ್ನ ಹೃದಯದಲ್ಲಿರ್ತಕ್ಕಂಥ ನೋವನ್ನು ಬಿಚ್ಚಿಟ್ಟೆ ಅಲ್ಲಿ. ಆಗಲೇ ನಂಜುಂಡಸ್ವಾಮಿ ಭದ್ರಾವತಿ ತಾಲೂಕಿನಾಗ ಲೆವಿ ಚೀಟಿ ಸುಡೋ ಕಾರ್ಯಕ್ರಮ ಹಾಕಿರಿ ಅವರು ಡೈರೆಕ್ಟ್ ಆಕ್ಷನ್. ತಕ್ಷಣ ಯಾವ್ದಾರ ಒಂದು ಹೋರಾಟಕ್ಕೆ ಇಳಿಯೋ ಸ್ವಭಾವ.
ಭದ್ರಾ ಇಲ್ಲಿ ಬಂದು ನಾನು ಶಾಮಣ್ಣ ಸೇರ್ಕೊಂಡು ಶಾಮಣ್ಣ ರಾಜೂತ್ ಮೋಟರ್ ಸೈಕಲ್ ಕೂರ್ಸ್ಕೊಂಡು ಎಲ್ಲ ಹಳ್ಳಿ ಸುತ್ತಾಡಿ ಒಳ ಒಂದೂರಾಗೆ ಲೆವಿ ಚೀಟಿ ಸುಡೋ ಕಾರ್ಯಕ್ರಮ ಹಾಕಿದ್ವಿ. ಯಾರು ಜನನೇ ಬರಲಿಲ್ಲ, ಏನು ಪೊಲೀಸ್ ಅಷ್ಟೇ ನಿಂತಿತ್ತು. ಲೆವಿ ಚೀಟಿ ಸುಟ್ವಿ. ಅವತ್ತು ತೇಜಸ್ವಿ ಬಂದರು, ರಾಮದಾಸ್ ಬಂದಿದ್ದರು, ಸುಂದರೇಶು, ನಂಜುಸ್ವಾಮಿ ಎಲ್ಲರೂ ಇದ್ದರು. ಲೆವಿ ಚೀಟಿ ಸುಟ್ಟಾದ್ವಿ. ಅದೇನೋ ಅಲ್ಲಿಗೆ ಮೊದಲಾಯಿತು, ಅಲ್ಲಿಗೆ ಕೊನೆ ಆಯಿತು, ಅಲ್ಲಿಗೆ ಹೋಗ್ಬಿಡ್ತು. ಆಮೇಲೆ ಅಲ್ಲಿಂದ ಕಬ್ಬಿಳಿಗಾರ ಹೋರಾಟ ನಡೀತದೆ. ನಾನು ಕಬ್ಬಿಳಿತಾ ಇದ್ದೆ. ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಮಾಲೀಕ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದ. ಅಲ್ಲೂ ಲಾಠಿ ಏಟು ಎಲ್ಲ ತಿಂದು ಆ ಸುಂದರೇಶ್ ಅವರು ಎಸ್ ಡಿ ಮೋಟರ್ ಸೈಕಲ್ ಇತ್ತು, ಬಂದು ನಾನು ಕರ್ಕೊಂಡು ಹೋಗೋರು. ಚೂಟಿ ಇದ್ದೆ. ಆಮೇಲೆ ಶಾಮಣ್ಣರು ಇಲ್ಲೇ ಪಕ್ಕ, ಸುಂದರೇಶ್ 4 ಕಿಲೋಮೀಟ್ರು, ಶಾಮಣ್ಣ 2 ಕಿಲೋಮೀಟ್ರು. ಅವ್ರು ರಾಜ್ಯದ ಮೋಟರ್ ಸೈಕಲ್ ಇತ್ತು, ಅವ್ರು ಬಂದು ಕರ್ಕೊಂಡು ಹೋಗೋರು, ಬಂದು ಮತ್ತೆ ನನಗೆ ಬಿಟ್ಟು ಹೋಗೋರು ಇಲ್ಲಿ ಮನೆಗೆ. ಅವರು ಎಸ್ ಡಿ ಮೋಟರ್ ಸೈಕಲ್ ಸುಂದರೇಶ್ ಕರ್ಕೊಂಡು ಹೋಗೋರು, ಬಂದು ಬಿಟ್ಟು ಹೋಗೋರು. ಅಲ್ಲಿ ಸ್ವಲ್ಪ ಹಳ್ಳಿ ಮಟ್ಟದಲ್ಲಿ ಹುಡುಗರು ಸಂಘಟಿಸೋ ಶಕ್ತಿ ಇದ್ದಿದ್ದರಿಂದ ಅವ್ರ ಜೊತೆ ಸೇರಿ ನಾನು ಅಲ್ಲಿಂದ ಕಬ್ಬಿಳಗಾರ ಸಂಘದ ಹೋರಾಟದಿಂದ ಪ್ರಾರಂಭ ಆಗಿದ್ದು. 1980ರಲ್ಲಿ ನರಗುಂದದಲ್ಲಿ ಏನು ಗೋಲಿಬಾರ ಆಯಿತು, ನೀರೇ ಕೊಡದಂಥ ಮಲಪ್ರಭಾ ಘಟಪ್ರಭಾ ನೀರೇ ಕೊಡದಂಥ ಭೂಮಿಗೆ ಅಲ್ಲೂ ಬಲವಂತವಾಗಿ ಕಂದಾಯ ವಸೂಲಿ ಮಾಡಿದರು, ಜಪ್ತಿ ಮಾಡ್ತಾಯಿದ್ರು. ಅದರ ವಿರುದ್ಧ ನರಗುಂದ ಕಚೇರಿ ಎದುರುಗಡೆ ಸುಮಾರು 4-5 ಸಾವಿರ ಜನ ಧರಣಿ ಕೂತಿದ್ರು. ಅಲ್ಲಿ ಧರಣಿ ಕೂತಾಗ ಒಬ್ಬ ತಹಸೀಲ್ದಾರ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಾರೆ ಎಲ್ಲ ಮಲಿಬಿಟ್ಟಿದ್ರು. ಅವನು ಬೂಟ್ಗಾಲ ತುಳ್ಕೊಂಡು ಹೋದ ರೈತರನ್ನ. ಬೂಟ್ಗಾಲ ತುಳ್ಕೊಂಡು ಹೋದಾಗ ಜನ ರೊಚ್ಚಿಗೆದ್ದು ಗಲಾಟೆ ಆಯಿತು. ಅವನು ಪೊಲೀಸ್ನವ್ರು ಹಿಂಗೆ ಅವನು ರಕ್ಷಣೆ ಮಾಡಿದರು. ಆಮೇಲೆ 2 ಜನ, ಈರಪ್ಪ ಕಡ್ಲಿಕೊಪ್ಪ, ಬಸಪ್ಪ ಲಕ್ಕುಂಡಿ ಅಂಥೇಳಿ ನರಗುಂದದವರೊಬ್ಬರು ಇಬ್ಬರು ಗೋಲಿಬಾರ ಆಯಿತು. ಅವರು ನಮ್ಮನ್ನು ಅಗಲಿದ್ರು, ಹುತಾತ್ಮರಾದರು. ಅಲ್ಲಿ ಎಷ್ಟೋ ಜನ ಆ ಸಂದರ್ಭದಲ್ಲಿ ಪೊಲೀಸ್ನವ್ರು ಕಾಕಿ ಬಟ್ಟೆ ಕಳಿಸಿ ಪ್ರಾಣ ಉಳ್ಕೊಳ್ಳೋದು ಹೆಚ್ಚಾಯ್ತು ಅಂತ ಆ ಸಂದರ್ಭ ಅಂತ ಹೋರಾಟ ನಡೀತು. ಆ ಸಂದರ್ಭದಾಗೆ ನಮ್ಮ ಕಬ್ಬಿಳಗಾರ ಸಂಘದಿಂದ ನಾವೆಲ್ಲ 4 ಕಾರ್ ಮಾಡ್ಕೊಂಡು ನಾವು ಹುಬ್ಳಿಗೆ ಹೋದ್ವಿ. ಇದಕ್ಕೋಗಿ ಆ ಮಡದವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿದ್ವಿ. ಜೈಲ್ನಾಗಿದ್ದವರ 13 ಜನ ಜೈಲ್ನಾಗಿದ್ದರು, ಅವ್ರನ್ನ ಭೇಟಿ ಮಾಡಿ ಅವ್ರಿಗೂ ಸಾಂತ್ವನ ಹೇಳಿದ್ವಿ. ಜುಲೈ 21, 22ನೇ ತಾರೀಕು ಹುಬ್ಬಳ್ಳಿ ಒಳಗಡೆ ನಾವೊಂದು ಕರ್ನಾಟಕ ರಾಜ್ಯ ರೈತ ಮತ್ತು ರೈತ ಕಾರ್ಮಿಕ ಸಂಘ ಅಂತ ಹುಟ್ಟಾಕಿದ್ವಿ. ಅದೇ ಫಸ್ಟು. ಜುಲೈ 22ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಕಾರ್ಮಿಕ ಸಂಘ ಅಂತ ಜೋಡೆತ್ತಿನ ಗುರುತಿಟ್ಕೊಂಡು ಹುಟ್ಟಾಕಿದ್ವಿ. ಅಲ್ಲಿಂದ ಶಿವಮೊಗ್ಗದಿಂದ ಸ್ಟಾರ್ಟ್ ಆಯಿತು, ಬೇರೆ ಜಿಲ್ಲೆಗೆ ವಾಪಸ್ತು. ಶಿವಮೊಗ್ಗ ಜಿಲ್ಲೆಗೆ ನಾವು ಜುಲೈ 22 ಆದಮೇಲೆ ಅಲ್ಲಿಂದ ಬಂದು ಇಲ್ಲಿ ಮೆರವಣಿಗೆ ಮಾಡಿದ್ವಿ. ಆಗಸ್ಟ್ 15ಕ್ಕೆ ಕಪ್ಪಾಟ ಕಟ್ಕೊಂಡು ಮೆರವಣಿಗೆ ಮಾಡಿದ್ವಿ. ಈಗಿನ ಮುನ್ಸಿಪಲ್ ಕಾರ್ಪೊರೇಷನ್ ಇದೆಯಲ್ಲ ಅದರ ಮುಂಭಾಗದಾಗೆ. ಅವಾಗ ಜನ ಇರಲ್ಲ, ಒಂದು 50 ಜನ ಮೆರವಣಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಆಗಸ್ಟ್ 16ರಿಂದ DC ಕಚೇರಿ ಮುಂದೆ ಧರಣಿ ಮಾಡಿದ್ವಿ. ಅಕ್ಟೋಬರ್ 2 ತನಕ ಜನ ಹುಚ್ಚೆತ್ತಿ ಪ್ರವಾಹದ ರೀತಿ ಬಂದ್ಬಿಟ್ರು ಈ ಧರಣಿಗೆ. ಅಕ್ಟೋಬರ್ 2ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ದೊಡ್ಡ ಬೃಹತ್ ಸಮಾವೇಶ, ಒಂದು 25,000 ಜನ ಸೇರಿದರು. ಅವತ್ತು ಜಾರ್ಜ್ ಫರ್ನಾಂಡಿಸು ಮತ್ತು ಜಯಂತ್ ಪಟೇಲರು ಬಂದಿದ್ದರು. ಹಿಂದ್ಗಡೆಯಿಂದ ವೇದಿಕೆ ಹಿಂಭಾಗದಿಂದ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿದರು ಅವರು. ನಂಜುಸ್ವಾಮಿ ಅವರು ಇಲ್ಲಿ ಯಾವುದೇ ರಾಜಕಾರಣಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದರು. ಅವರು ಬರೀ ಭಾಷಣ ಕೇಳ್ಕೊಂಡು ಹೋದರು. 2ನೇ ತಾರೀಕು ದೊಡ್ಡ ಸಭೆ ಆಯಿತು. 4ನೇ ತಾರೀಕಿಂದ ರಸ್ತೆ ರೋಕೋ ಚಳವಳಿ ಘೋಷಣೆ ಮಾಡಿದರು. 4, 5, 6, 3 ದಿವಸದಲ್ಲಿ 12,000 ಜನ ಶಾಂತಿಯುತವಾಗಿ ಎಲ್ಲಿಗೆ ಗುಂಡೂರಾಯನ ಜೈಲಿಗೆ ಅಂಥೇಳಿ 12,000 ಜನ ಕರ್ನಾಟಕದ ಜೈಲೆಲ್ಲ ತುಂಬಿ ಬಯಲು ಬಂದಿಖಾನೆ ಮಾಡಿ ರೈತರನ್ನಿಟ್ಟರು. ಕೊನೆಗೆ ಅಲ್ಲಿ ಏನೋ ಮಸೀದಿ ಒಳಗೊಂದು ಏನೋ ಒಂದು ಕೆಟ್ಟ ಇದಾಯಿತು ಅಂಥೇಳಿ SP ಮತ್ತು DC ಅವರು ಮನವಿ ಮಾಡಿಕೊಂಡ್ರು. ಇಲ್ಲ, ಇದು ಕೋಮು ಗಲಭೆಗೆ ತಿರುಗ್ಬೋದು, ಈ ಚಳವಳಿ ನಿಲ್ಲಿಸಿ ಅಂತ. ನಾವು ನಿಲ್ಸೋಕ್ಕಾಗಲ್ಲ ಅಂದ್ವಿ. ಅಲ್ಲಿಂದ ಒಬ್ಬರು ಕಾರ್ತಿಕೇಯನ್ ಅಂತ DIG ಬಂದರು. ಏನು ಗುಂಡು ಸರ್ಕಾರದಿಂದ ಮಾತುಕತೆ ಕರೆದ್ರಿ ಅಂತ ಸರ್ಕಿಟ್ ಹೌಸಲ್ಲಿ ಶಿವಮೊಗ್ಗ. ಯಾರೋ ಒಬ್ಬ ಅಧಿಕಾರಿ ಕರೀತಾನೆ ಅಂದ್ರೆ ನನಗೆ ಬರೋಕ್ಕಾಗಲ್ಲ ಅಂತಂದರು. ಯಾರು ಜವಾಬ್ದಾರಿತ ಮಂತ್ರಿ ಬರಲಿ ಅಂದರು. ಆಮೇಲೆ ಅವತ್ತು ಹಣಕಾಸು ಮಂತ್ರಿ ಆದಂಥ ವೀರಪ್ಪ ಮೊಯ್ಲಿ ಬಂದು ಕರೆದ್ರು. ವೀರಪ್ಪ ಮೊಯ್ಲಿ ಬಂದು 15-20 ಜನ ಬರಬೇಕು ಅಂದ್ರೆ 10 ಜನ ಬರಬೇಕು ಅಂದ್ರೆ ಆಗಲ್ಲ, ನಾವು 224 ಕ್ಷೇತ್ರದವರು ಕನಿಷ್ಠ 500 ಜನ ಬರ್ತೀವಿ ಅಂತ. ಆಮೇಲೆ ಆಯಿತು ಅಂಥೇಳಿ ಒಳಗಡೆ ಕಾನ್ಫರೆನ್ಸ್ ಹಾಲ್ನಾಗೆ ಎಷ್ಟು ಕೂತ್ಕೊಳ್ಳೋಕೆ ಸಾಧ್ಯ ಅಷ್ಟು ಕೂತ್ಕೊಂಡು, ಹೊರಗಡೆ ವಿಧಾನಸೌಧ ಎದುರುಗಡೆ ರೈತರು ಇದಾಗಿ ಹೋಗಿತ್ತು. ಆ ಸಂದರ್ಭದಲ್ಲೇ
ಒಂದೆರಡು ಮೂರು ಸಮಸ್ಯೆ ಬಗೆಹರಿದ್ವು. ಏನು ಅವ್ರದ್ದು ನೀರ್ಗಂದಾಯ, ನೀರು ಕೊಡದೇ ಇರ್ತಕ್ಕಂಥ ಮಲಪ್ರಭಾ ಘಟಪ್ರಭಾದವ್ರದ್ದು ಕಾಂಟ್ರಿಬ್ಯೂಷನ್ ಅಂತ ಭೂ ಅಭಿವೃದ್ಧಿ ತೆರಿಗೆ ಅಂತ ಹಾಕ್ತಾಯಿದ್ರು, ಅದನ್ನು ರದ್ದು ಮಾಡಿದರು. ಆಮೇಲೆ 10 HP ಒಳಗಡೆ ಫ್ರೀ ವಿದ್ಯುತ್ ಅವತ್ತೇ ನಾವೇ ಮಾಡಿಸಿದ್ದು. ಇವತ್ತು ಬಂಗಾರಪ್ಪನವ್ರು ನಾವು ಮಾಡಿದ್ವಿ ಅಂತಾರೆ, ಯಡಿಯೂರಪ್ಪನವ್ರು ನಾವು ಮಾಡಿದ್ವಿ ಅಂತ ಎಲ್ಲ ಪಕ್ಷರು ಹೇಳ್ಕೊಳ್ತಾರೆ. ಆದರೂ 10 HP ಹೊರಗಡೆನ ಫ್ರೀ ವಿದ್ಯುತ್ತನ್ನು ಅವತ್ತೇ ಮಾಡಿಸಿದ್ವಿ ನಾವು. ಹೋರಾಟದಿಂದ ಆಗಿದ್ದದು, ಗುಂಡೂರಾಯೇ ಮಾಡಿದ್ದು ಅವಾಗ. ಹಾಗಾಗಿ ಇನ್ನೂ ಅನೇಕ ಸಮಸ್ಯೆಗಳು ಬಗೆಹರಿದು ಕಾಲ ತಗೊಂಡ್ರು. ಅಲ್ಲಿಂದ ಹೋರಾಟ ಮುಂದುವರಿತಾ ಬಂತು. ದೊಡ್ಡ ಇತಿಹಾಸ ಇದೆ. ಹೋರಾಟ ಮುಂದುವರಿತಾ 83ನೇ ಇಸ್ವಿಯಲ್ಲಿ ಅಷ್ಟರೊಳಗೆ 3 ವರ್ಷಕ್ಕೆ 133 ಜನ ಗುಂಡು ಹಾಕ್ಕೊಂಡ್ಬಿಟ್ರು. ಬೇರೆ ಬೇರೆ ನಾಗಸಮುದ್ರ, ಗದರಗಡ, ದುದ್ದ, ನಿಪ್ಪಾಣಿ ಹಿಂಗೆಲ್ಲ ಬೇರೆ ಬೇರೆ ಕಡೆ ದೊಡ್ಡ ಚಳವಳಿ ನಡೀಬೇಕಾದ್ರೆ ಗುಂಡು ಹಾಕ್ಕೊಂಡ್ಬಿಟ್ರು. ಆವಾಗ ಕಾಂಗ್ರೆಸ್ ಸರ್ಕಾರ, ಗುಂಡೂರಾಯರು ನಾವು ಗೋಲಿಬಾರ್ ಮಾಡಿ ತಣ್ಣು ಮಾಡ್ತೀವಿ ಅನ್ನೋ ಭ್ರಮೆ ಒಳಗೆ ಮಾಡಿದರು. ತಣ್ಣಗಾಗಲಿಲ್ಲ. 83ರಾಗೆ ಗುಂಡು ಹಾಕಿದ ಗುಂಡೂರಾಯನ ಸರ್ಕಾರಕ್ಕೆ ಮತ ಇಲ್ಲ ಅಂತ ರೈತ ಸಂಘಟನೆ ಕರೆ ಕೊಡ್ತು. 33 ವರ್ಷ ಬೇರು ಬಿಟ್ಟಂಥ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಯಾವ ಪಕ್ಷನಲ್ಲಿ ತೆಗಿಯೋಕ್ಕಾಗಿರಲಿಲ್ಲ. ರೈತ ಸಂಘ ಅವ್ರನ್ನ ಕಿತ್ತು ಬಿಸಾಕ್ತದೆ ಯಾರಿಗೆ ಅವರಿಗೆ. ಅದಾದಮೇಲೆ ಜನತಾ ಪಕ್ಷನೂ ರಾಮಕೃಷ್ಣ ಹೆಗಡೆನೂ ಅದೇ ಮಾಡಿದ್ರು, ಅವ್ರನ್ನೂ ಬದಲಾವಣೆ ಮಾಡಿದ್ವಿ. ಆಮೇಲೆ ನಾವೇ ಪ್ರವೇಶ ಮಾಡಿದ್ವಿ. ಇದೇ ರೀತಿ ಹೋರಾಟಗಳು ನಿರಂತರವಾಗಿ ಭಾಳ ಐತಿಹಾಸಿಕ ಹೋರಾಟಗಳು ನಡೆದಿದ್ದಾವೆ. ಆಮೇಲೆ ಗ್ಯಾಟ್ ಒಪ್ಪಂದ, ಉದಾರೀಕರಣ, ಖಾಸಗೀಕರಣ ಏನಿದೆ, ಇದರಿಂದ ನಮಗೆ ರೈತರಿಗೆ ತೊಂದರೆ ಆಗುತ್ತೆ. ಈ ನಮ್ಮ ದೇಶಕ್ಕೆ ಭಾಳ ಜನಸಾಮಾನ್ಯ ದುಡಿಯೋ ವರ್ಗದ ಜನರಿಗೆ ತೊಂದರೆ ಆಗುತ್ತೆ ಖಾಸಗೀಕರಣದಿಂದ ಅಂತ ಅದನ್ನು ವಿರೋಧ ಮಾಡಿದ್ವಿ. ಗ್ಯಾಟ್ ಒಪ್ಪಂದ ವಿರೋಧ ಮಾಡಿದ್ವಿ. ಇವತ್ತು ಅದ್ರ ಪರಿಣಾಮ ಎದುರಿಸ್ತಾ ಇದ್ದೀವಿ. ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಖಾಸಗಿಯವರು ಕೊಡ್ತಾ ಇದ್ದಾರೆ. ಈಗ ಟಾಟಾ ಪವರ್ದು ಕೂಡ KEBಗೆ ಕೊಡೋಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ದೀವಿ, ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ನಮಗನ್ನಿಸ್ತಾ ಇದೆ ಇಷ್ಟೊಂದು ವಿರೋಧದ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಲಾರು ಕೈ ಬಿಡ್ತಾರೆ ಅಂತಂದು ಏನಾದ್ರು ಮಾಡಿದರೆ ಭಾಳ ದೊಡ್ಡ ಕ್ರಾಂತಿ ಆಗುತ್ತೆ. ಅದನ್ನು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ರೀತಿ ಸರ್ಕಾರಗಳು ರೈತರ ಪರವಾಗಿ ನಿರ್ಣಯ ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತೀವಿ. ಸರ್, ಇನ್ನು ಕೊನೆಯದಾಗಿ 2 ಪ್ರಶ್ನೆ. ಈಗ ರೈತ ಸಂಘಕ್ಕೆ ರಾಜಕೀಯ ಶಕ್ತಿ ಬೇಕಾ ಅಂತ ನಮ್ಮದು ಮೊದಲನೇದು. ಯಾಕೆಂದರೆ ನೀವು ಹೋರಾಟ ಮಾಡ್ತಾನೆ ಬಂದಿದ್ದೀರಿ, ನಿಮ್ಮ ಮೇಲೆ ದೌರ್ಜನ್ಯ ನಡೆಸ್ತಿದೆ ಹೊರತು ಸರ್ಕಾರಗಳು ನಿಮ್ಮ ಕರೆಗೆ ಹೋಗ್ಬಿಟ್ಟಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಪ್ರಕಾರ, ನಿಮ್ಮ ವೈಯಕ್ತಿಕವಾಗಿ ರೈತ ಸಂಘಕ್ಕೆ ರಾಜಕೀಯ ಶಕ್ತಿ ಅಂದರೆ ಒಬ್ಬ ಪಟ್ಟಣ ಪಂಚಾಯತ್ ಮೆಂಬರ್ ನಮ್ಮ ಸಂಘದವನು ಇರಬೇಕು, ಜಿಲ್ಲಾ ಪಂಚಾಯತ್ ಇರ್ಬೋದು, MLA ಇರ್ಬೋದು, ಬೇಕಾ ಅಂತ ಒಂದೇದು. ಇನ್ನು ಕೊನೆಯದಾಗಿ ಈ ಯುವ ರೈತರು ಇವತ್ತು ಎಲ್ಲೋ ಒಂದು ರೀತಿ ಹೋರಾಟದಲ್ಲಿ ಅವರು ಹಿಂದಿದ್ದಾರೆ ಅಂತ ನನಗನ್ಸುತ್ತೆ. ಅವರಿಗೆ ನಮ್ಮ ಚಾನಲ್ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾವುದೇ ಒಂದು ಹೋರಾಟ ಮಾಡ್ತಕ್ಕಂಥ ಒಂದು ಸಂಘಟನೆಗೆ ಅಂತಿಮವಾಗಿ ಅಧಿಕಾರ ಗ್ರಹಣ ಮಾಡ್ತಕ್ಕಂಥದ್ದೇ ಮುಖ್ಯ. ಅಲ್ಲಿಗೆ ಬರುತ್ತಲ್ಲ ಯಾವುದೋ ನಾವು ಆ ಸಂದರ್ಭದಲ್ಲಿ ಅದನ್ನೇ ಮಾಡಿದ್ವಿ. 89ರಲ್ಲಿ 2 ಕಡೆ ಗೆದ್ವಿ. ಸುಮಾರು 64 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2ನೇ ಸ್ಥಾನಕ್ಕೆ ಬಂದ್ವಿ. ಅದರಲ್ಲಿ ನಾನು ಒಬ್ಬ. 64 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ವಿ. ಆದರೆ ಅದನ್ನು ರಾಜಕೀಯವಾಗಿ ಸ್ಟ್ರಾಟಜಿ ಮಾಡಲಿಲ್ಲ ನಾವು. ನಾನು ಅವತ್ತು ಒಪ್ಕೊಂಡು ಇವತ್ತು ಯಾರ ಮೇಲೂ ಆಪಾದನೆ ಮಾಡೋಕ್ಕೆ ನಾನು ತಯಾರಿಲ್ಲ. ಒಟ್ಟು ಸಂಘಟನೆ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋಕ್ಕೆ ತಯಾರಾಗಲಿಲ್ಲ. ನಮಗೆ ಬೇರೆ ನಾವು ಏನಾಯಿತು ಅಂದರೆ ನಮ್ಮ HS ರುದ್ರಪ್ಪನವ್ರು ಹೇಳೋರು. ಅವರು ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿದ್ದರು, ಸ್ಪೀಕರ್ ಆಗಿದ್ದರು, ರಾಜ್ಯಸಭಾ ಮೆಂಬರ್ ಆಗಿದ್ದರು, ಭಾಳ ಹುದ್ದೆಯಲ್ಲಿದ್ದವರು, ಪ್ರಾಮಾಣಿಕರು. ಅವ್ರು ಹೇಳೋರು, ನೋಡ್ರಿ ನಾವು ಯುದ್ಧಕ್ಕೆ ಹೊರಟಿದ್ದೀವಿ. ಚುನಾವಣೆ ಅಂದರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಮ್ಮ ಎದುರುಗಡೆ ಸೈನ್ಯ ಎಷ್ಟು ಪ್ರಬಲ ಇದೆ ಅನ್ನೋದ್ರ ಮೇಲೆ ನಾವು ಲೆಕ್ಕ ಹಾಕಬೇಕು. ನಾವು ಬೇರೆ ಸೈನ್ಯ ನಮ್ಮ ಜೊತೆ ಸೇರಿಸ್ಕೊಳ್ಳದೆ ಹೋದರೆ ನಾವು ನುಗ್ನೂರಾಗ್ತೀವಿ. ಈಗ ಬೇರೆ ಪಕ್ಷದವರು, ಜನತಾ ಪಕ್ಷದವರು ನಮಗೆ ಹೊಂದಾಣಿಕೆಗೆ ಭಾಳ ಬರ್ತಾಯಿದ್ರು. ಆವಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ರುದ್ರಪ್ಪನವ್ರು ಹೇಳಿದರು. ಅದನ್ನು ಉಪಯೋಗಿಸ್ಕೊಂಡಿಲ್ಲ. ಅದು ದುರದೃಷ್ಟವಶಾತ್ತು ಏನೇನೋ ಕಾರಣದಿಂದ ಅದು ಉಪಯೋಗಿಸ್ಕೊಳ್ಳದೆ ರುದ್ರಪ್ಪನವ್ರು ಹೇಳ್ದಂಗೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹೇಳ್ದಂಗೆ, ನಾವು ನಮ್ಮ ಸೈನ್ಯನ ಪ್ರಬಲವಾದ ಸೈನ್ಯದೊಳಗಡೆ ದಾಳಿ ಮಾಡೋಕ್ಕೆ ಬಿಟ್ಟು ಯುದ್ಧ ಮಾಡಿ 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 ನಮ್ಮ ಸೈನ್ಯ ದೂರ ಮಾಡ್ಕೊಂಡಿದ್ವಿ. ಅವತ್ತಿನ ಪರಿಸ್ಥಿತಿ ಅದು ನಾವು ಸತ್ಯನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದೆ ಇವತ್ತಿನ ಪೀಳಿಗೆ ಏನಾಗಿದೆ ಅಂತಂದರೆ ಅವರಿಗೆ ಧರ್ಮದ ಅಭೀಪ್ತಿ ತುಂಬ್ತಾ ಇದ್ದಾರೆ.
ಇವತ್ತು ರಾಜಕಾರಣ ಭ್ರಷ್ಟಾಚಾರದ ಮತ್ತು ಅದ್ರ ಜೊತೆಗೆ ಧರ್ಮ ಎರಡನ್ನ ಇವತ್ತಿನ ಪೀಳಿಗೆಗೆ ಅತೀನ್ ತುಂಬಿ ಇವತ್ತು ಅವ್ರನ್ನ ವಾರಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು. ನಾನು ಇವತ್ತು ಯುವಕರಿಗೆ ಹೇಳ್ತಕ್ಕಂಥದ್ದು, ನೀವು ನಮ್ಮ ಪ್ರಜಾಪ್ರಭುತ್ವ ದೇಶ, ಜಾತ್ಯತೀತ ರಾಷ್ಟ್ರ, ಎಲ್ಲ ಧರ್ಮದವರು ನಮ್ಮ ದೇಶದಲ್ಲಿ ಬದುಕಲೇಬೇಕು. ನಾವು ಯಾರನ್ನೂ ಈ ದೇಶದಿಂದ ಓಡಿಸೋಕ್ಕಾಗಲ್ಲ, ಯಾವುದೇ ಧರ್ಮದವ್ರನ್ನೂ ಕೂಡ ದೇಶದಿಂದ ಓಡಿಸೋಕ್ಕಾಗಲ್ಲ. ಕಾನ್ಸ್ಟಿಟ್ಯೂಷನ್ ಅವಕಾಶ ಇಲ್ಲ, ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಸಂವಿಧಾನ ನಮಗೆ ಭಾಳ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾವೆ. ಕೊಟ್ಟ ಕಡೆ ವ್ಯಕ್ತಿಯೂ ಕೂಡ ಯಾವುದೇ ವರ್ಗದ ಯಾವ ಜಾತಿಯ ವ್ಯಕ್ತಿಯೂ ಕೂಡ ಇವತ್ತು ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಅದನ್ನು ನಾವು ಉಪಯೋಗಿಸ್ಕೊಂಡು ಯಾವುದೋ ಭ್ರಮೆ ಒಳಗಡೆ ಧರ್ಮದ ಹಿಂದೆ ಹೋಗದೆ ನಮ್ಮ ಮೂಲಭೂತ ಸಮಸ್ಯೆಗೆ, ನಮ್ಮ ಜೀವನಕ್ಕೆ, ನಮ್ಮ ಹೊಟ್ಟೆಪಾಡಿಗಾಗಿ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ನಾವು ಅಧಿಕಾರ ಹಿಡಿದ್ರೆ ಏನಾದರೂ ಸಾಧನೆ ಮಾಡ್ಬೋದು. ಇಲ್ಲ ಅಂದರೆ ಈ ಸಲ ಅವ್ರಿಗೆ ಗೆಲ್ಸೋದು, ಈ ಸಲ ಇವ್ರಿಗೆ ಗೆಲ್ಸೋದು. ಈ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ನೀವು ಕೂಡ ಭ್ರಷ್ಟಾಚಾರಕ್ಕೆ ಒಳಗಾಗಬೇಡ್ರಿ. ಯಾರೋ ಜಾತಿಗೋ, ಧರ್ಮಕ್ಕೋ, ಹಣಕ್ಕೋ, ಹೆಂಡಕ್ಕೋ ಹೋಗಿ ಮತ ಮಾರ್ಕೆಬೇಡ್ರಿ. ಮತ ಭಾಳ ಪವಿತ್ರವಾದಂಥ ಮತ. ಆ ಮತನ ನಿಮ್ಮ ಬದುಕಿಗಾಗಿ, ದೇಶಕ್ಕಾಗಿ, ನಮ್ಮ ಜೀವನಕ್ಕಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಿ ಒಂದು ಪ್ರಜಾಪ್ರಭುತ್ವವನ್ನು, ಗಟ್ಟಿಯಾದಂಥ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಾವು ಒಳ್ಳೆಯ ಜನರನ್ನ ಆಯ್ಕೆ ಮಾಡಿ ಒಂದು ಸರ್ಕಾರನ ತಂದು ಅದರ ಮೂಲಕ ನಮ್ಮ ಸಮಸ್ಯೆ ಬಗೆಹರಿಸ್ಕೋಬೇಕು. ಆದ್ದರಿಂದ ನೀವೆಲ್ಲವನ್ನು ತ್ಯಜಿಸಿ ನಿಮ್ಮ ಬದುಕಿಗಾಗಿ, ನಿಮ್ಮ ಹೊಟ್ಟೆಪಾಡಿಗಾಗಿ, ನಮ್ಮ ಜೀವನಕ್ಕಾಗಿ, ಮುಂದಿನ ದೇಶ ಭವಿಷ್ಯಕ್ಕಾಗಿ ನೀವು ಮತ ಹಾಕ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಯುವಕರಿಗೂ ಕೂಡ ವಿನಂತಿ ಮಾಡ್ಕೊಳ್ತೇವೆ. ನಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಬಹಳ ಅದ್ಭುತವಾಗಿ ಸುಮಾರು 50 ವರ್ಷಗಳಿಂದ ಒಂದು ಸಂಘಟನೆಯಲ್ಲಿ ಹೋರಾಟದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಬಸವರಾಜಪ್ಪನವರ ಹೋರಾಟದ ಹಾದಿ ಹೇಗಿರ್ಬೋದು. ಅವರು ತಮ್ಮ ಎಲ್ಲ ಮಾತಿನಲ್ಲಿ ಹೇಳ್ತಾ ಇದ್ರು, ನಾನು ಯಾವುದೇ ಒಂದು ಹುದ್ದೆಗಿರ್ಬೋದು ಅಥವಾ ಯಾವುದೇ ಒಂದು ಅಧಿಕಾರಕ್ಕೆ ನಾನು ಆಸೆ ಪಟ್ಟವನಲ್ಲ ಅಂತೇಳಿ. ಇನ್ನೂ ಮುಂದಕ್ಕೆ ಹೋಗಿ ನಾವು ಒಂದು ಬಡ ಕುಟುಂಬದಲ್ಲಿ, ಒಬ್ಬ ಮಾಸ್ಟರ್ ಕುಟುಂಬದಲ್ಲಿ ನಾವು ಬಂದಿರತಕ್ಕಂಥವ್ರು. ಅವರ ಮನೆ ಮೇಲೆ ತಹಶೀಲ್ದಾರರಿಂದ ಆಗಿರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಕೂಡ ಅವರು ಹೇಳಿದರು. ಅವಾಗ ಕೂಡ ಅವರ ಕಣ್ಣಿನಲ್ಲಿ ಒಂದು ನೀರು ಬರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಭಾಳ ಹೋರಾಟದಿಂದ ಬಂದಿರತಕ್ಕಂಥವ್ರು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂತಂದರೆ ಇದರ ಹಿಂಗಡೆ ಅನೇಕ ಐತಿಹಾಸಿಕ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು. ಅದೇ ರೀತಿ ಯುವ ರೈತರಿಗೂ ಕೂಡ ಅವರು ಅನೇಕ ಮಾಹಿತಿಗಳನ್ನು ಕೊಟ್ಟರು. ಯಾವುದೇ ಆಮಿಷಗಳಿಗೆ ಒಳಗಾಗಬೇಡ್ರಿ, ಸರಿಯಾದಂಥ ವ್ಯಕ್ತಿನ ನೀವು ಆಯ್ಕೆ ಮಾಡಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಹಾಗೂ ರೈತ ಸಂಘದ ಅನೇಕ ಹೋರಾಟಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರು. ಇವೆಲ್ಲವನ್ನು ಕೂಡ ನಾವು ಬಹಳ ಉತ್ತಮವಾಗಿ ಒಂದು ಚಿತ್ರೀಕರಣವನ್ನು ಮಾಡಿದ್ದೇವೆ. ಹನುಮಂತಾಪುರದಿಂದ ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ಮುರಳಿ ವ್ಯಾಸ್, ಕರ್ನಾಟಕ ಬೀಟ್ ನ್ಯೂಸ್. ನಮಸ್ಕಾರ.